ನಾನು ಕಾಂಗ್ರೆಸ್ಗೆ 2006ರಲ್ಲಿ ಸೇರಿದೆ. ಎಷ್ಟರಲ್ಲಿ? 2006. ವಿಶ್ವನಾಥ ಎಲೆಕ್ಷನ್ ಅಲ್ಲಿ ಸೋತಿದ್ದ, ಗೊತ್ತಾಯ್ತಲ್ಲ? ಎಷ್ಟು ಸೋತಿದ್ರು ಆಯ್ತಪ್ಪ, ಸೋಲು ಗೆಲುವು ಇದ್ದೇ ಇರ್ತದೆ. ನಂದೇನು ಸೋಲೋದು ಗೆಲ್ಲೋದ್ರ ಬಗ್ಗೆ ನಂದೇನು ತಕರಾರಿಲ್ಲ. ಸೋತಿದ್ರು. ನನ್ನ ಜೊತೆನಲ್ಲಿ ಅವತ್ತು MLA ಆಗಿದ್ದವರು ಯಾರು? ಮಂಚನಹಳ್ಳಿ ಮಹಾದೇವ, KR ನಗರದ ಮಂಚನಹಳ್ಳಿ ಮಹಾದೇವ, KR ನಗರದಿಂದ. ನಾನ್ ಕಾಂಗ್ರೆಸ್ ಸೇರ್ಕೊಳ್ಳುವಾಗ ಸೋನಿಯಾ ಗಾಂಧಿ ಅವರ ಹತ್ರ ಅಗ್ರಿಮೆಂಟ್ ಏನಾಗಿತ್ತು ಅಂತಂದ್ರೆ, ನನ್ನ ಜೊತೆ ಯಾರ್ಯಾರು MLAಗಳು ಬರ್ತಾರೆ, ಪಿರಿಯಾಪಣ್ಣದ ವೆಂಕಟೇಶ, ಡಾಕ್ಟರ್ SC ಮಹದೇವಪ್ಪ, ಚಿಕ್ಕಣ್ಣ, ಇವನು PR ಪಾಟೀಲ್, ಆಮೇಲೆ ಸೋಮಶೇಖರ್ ಇಲ್ಲ, ಇವನು ಎಂತವನು ಜಾರಕಿಹೊಳಿ, ಸತೀಶ್ ಜಾರಕಿಹೊಳಿ, ಕಡೂರು ಕೃಷ್ಣಮೂರ್ತಿ, ಮಾದೇವ್ ಪ್ರಸಾದ್ ಇಲ್ಲ. ಇವರಿಷ್ಟು ಜನ ನನ್ನ ಜೊತೆ ಬಂದ್ರು ಕಾಂಗ್ರೆಸ್ಗೆ. ಅವರೆಲ್ಲರಿಗೂ ಟಿಕೆಟ್ ಕೊಡಬೇಕು ಅಂತ ಒಪ್ಪಂದ ಆಗಿತ್ತು. 2008ರಲ್ಲಿ ಅಸೆಂಬ್ಲಿ ಚುನಾವಣೆ ಬಂತು. ಯಾರಿಗೆ ಟಿಕೆಟ್ ಕೊಡಬೇಕು? ಮಂಚನಹಳ್ಳಿ ಮಹಾದೇವನು ಕೊಡಬೇಕಾಗಿತ್ತು. ಪಾಪ ಸಿಟ್ಟಿಂಗ್ MLA ನಮ್ಮ ಜನಾಂಗದಲ್ಲಿ ಒಬ್ಬ ಪ್ರತಿಭಾವಂತ ಶಾಸಕನಾಗಿದ್ದಂತವನು. ಪಾಪ ಅವನು ಟಿಕೆಟ್ ಕೊಡಬೇಕಾಗಿತ್ತು. ವಿಶ್ವನಾಥ್ ಬಂದು ಹೇಳಿದ, ನಾನು ಸೀನಿಯರ್ ಇದ್ದೀನಿ, ಮಹಾದೇವ ಪಾರ್ಲಿಮೆಂಟ್ ನಿಂತ್ಕೊಳ್ಳಿ, ನನಗಿದೊಂದು ಸಾರಿ ಅಸೆಂಬ್ಲಿಗೆ ಕೊಡಕ್ಕೆ ಒಪ್ಕೋಬೇಕು ನೀವು ಅಂತ ಬಂದು ಹೇಳ್ದ. ನಾನು ಮಹಾದೇವನ ಕರೆದು ಒಪ್ಪಿಸ್ದೆ. ಮಹಾದೇವ ಓಲಿ ಬಿಟ್ಬಿಡಪ್ಪ, ಆ ವಿಶ್ವನಾಥ ಸೀನಿಯರು ಅಂತ ಹೇಳ್ತಾನೆ, ಯಾಕೆ ಓಲಿ ಅವನಿಗೊಂದ್ಸಾರಿ ಅವಕಾಶ ಕೊಟ್ಬಿಡೋಣ, ನೀನ್ ಪಾರ್ಲಿಮೆಂಟ್ ನಿಂತ್ಕೊಳ್ಳಿಯ ಅಂತೇಳಿ ಮಹಾದೇವನಿಗೆ ಒಪ್ಪಿಸ್ದೆ. ಪಾಪ ದೊಡ್ಡ ಮನುಷ್ಯ ಒಪ್ಕೊಂಡ. ಅವನು 2008ರಲ್ಲಿ ಎಲೆಕ್ಷನ್ ನಲ್ಲಿ ನಿಂತ್ಕೊಂಡ ವಿಶ್ವನಾಥ. ನಿಂತ್ಕೊಂಡ್ಮೇಲೆ ಸೋತ ಮೇಲೆ ಸುಮ್ಮನೆ ಮನೇಲಿ ಇರ್ಬೇಕಾಗಿತ್ತಲ್ವಾ? 2009ರಲ್ಲಿ ಪಾರ್ಲಿಮೆಂಟ್ ಎಲೆಕ್ಷನ್ ಬಂತು. ನಾವು ಟಿಕೆಟ್ ವಿಶ್ವನಾಥ್ ಇವನು ಕೊಡಬೇಕಾಗಿತ್ತು. ಯಾರಿಗೆ? ಮಹಾದೇವನಿಗೆ, ಪಾರ್ಲಿಮೆಂಟ್ಗೆ. ಪುನಃ ಬಂದ, ನಾನಿನ್ನು ಅಸೆಂಬ್ಲಿ ನಿಲ್ಲದೇ ಇಲ್ಲ, ನಾನು ಇದೊಂದು ಸಾರಿ ಹೆಂಗ್ ಕೊಟ್ಬಿಡಪ್ಪ ಪಾರ್ಲಿಮೆಂಟ್ಗೆ ಅಂತ ಹೇಳ್ದ. ನಾನು ಆಯ್ತಪ್ಪ ಓಲಿ ಮಹಾದೇವ, ನೀನು ನೆಕ್ಸ್ಟ್ ನೀನು KR ನಗರ ಭದ್ರಾಗಿ ಹಿಡ್ಕ ಕೂತ್ಕೊಳ್ಳುವೆ, ಬಿಟ್ಬಿಡಪ್ಪ, ಇನ್ನು ವಿಶ್ವನಾಥ ರಿಟೈರ್ ಆಗ್ಬಿಡ್ತೀನಿ ಪಾಲಿಟಿಕ್ಸ್ ನಿಂದ ಅಂತ ಹೇಳ್ತಾ ಇದ್ದಾನೆ, ವಯಸ್ಸಾಯ್ತು ಅಂತ ಹೇಳ್ತಾ ಇದ್ದಾನೆ, ನೀನು ಬಿಟ್ಬಿಡಯ್ಯ ಅಂತ ಹೇಳ್ದೆ. ಪಾಪ ಅದಕ್ಕೂ ಒಪ್ಕೊಂಡ ಅವನು ಮಹಾದೇವ. ಯಾರು ಒಪ್ಕೋತಾರೆ ಅಂದ್ರೆ, 2008ರಲ್ಲಿ ಅಸೆಂಬ್ಲಿ ಸೀಟ್ ಬಿಟ್ಟುಕೊಟ್ಟ, 2009ರಲ್ಲಿ ಪಾರ್ಲಿಮೆಂಟ್ ಸೀಟ್ ಬಿಟ್ಟುಕೊಟ್ಟ, 2009ರಲ್ಲಿ ವಿಶ್ವನಾಥನಿಗೆ ನಾವೆಲ್ಲ ಕೆಲಸ ಮಾಡಿ ಪಾರ್ಲಿಮೆಂಟ್ ನಲ್ಲಿ ಗೆಲ್ಲಿಸ್ತೋ MP ಆದ. ಆಯ್ತಾ? ಪಾಪ ಈ ಮಧ್ಯೆ ಆ ಮಹಾದೇವ ಸತ್ತೋಗ್ಬಿಟ್ಟ. ನಾನು ಯಾರಿಗಾದ್ರೂ ಅನ್ಯಾಯ ಮಾಡಿದ್ರೆ ಅದು ಮಹಾದೇವನಿಗೆ ಹೊರತು ವಿಶ್ವನಾಥ್ಗಲ್ಲ. ಅನ್ಯಾಯ ಆಗಿರೋದು ಮಹಾದೇವನಿಗೆ, ಮಂಚನಹಳ್ಳಿ ಮಹಾದೇವನಿಗೆ. ಸಿಟ್ಟಿಂಗ್ MLAಗೆ 2008ರಲ್ಲಿ ಟಿಕೆಟ್ ಕೊಡ್ಲಿಲ್ಲ ಅವರಿಗೆ. ಸೋನಿಯಾ ಗಾಂಧಿ ಅವರು ಒಪ್ಕೊಂಡಿದ್ರು. 2009ರಲ್ಲಿ ಮತ್ತೆ ಪಾರ್ಲಿಮೆಂಟ್ಗೆ ವಿಶ್ವನಾಥ ಕೊಡಿಸಿದ್ದು, ಗೆದ್ದ. 5 ವರ್ಷ ಪಾರ್ಲಿಮೆಂಟ್ ಮೆಂಬರ್ ಆಗಿದ್ದ. ಮತ್ತೆ 2014ರಲ್ಲಿ ಪಾರ್ಲಿಮೆಂಟ್ ಟಿಕೆಟ್ ಕೊಟ್ಟಾಯ್ತು, ಸೋತ. ನಾವೇನ್ ಮಾಡೋದು? ಅದಕ್ಕೆ ನಾವು ಎಲ್ಲ ಕೆಲಸ ಮಾಡೋದು, ಎಲ್ಲ ಸಹಾಯನೂ ಮಾಡೋದು. ಸೋತ ಮನೇಲಿ ಇರ್ಬೇಕಲ್ವಾ? ಆಮೇಲೆ ಮತ್ತೆ ನನಗೆ MLC ಮಾಡಿ ಅನ್ಕ ಬಂದ. ಅಪ್ಪ, ನಿನಗೆ ಅಸೆಂಬ್ಲಿ ಕೊಟ್ಟಿದ್ದೀವಿ, ಪಾರ್ಲಿಮೆಂಟ್ ಕೊಟ್ಟಿದ್ದೀವಿ, MLC ಮಾಡಕ್ ಆಗಲ್ಲ ಮಾರಾಯ ನಿನಗೆ ಅಂತ ಹೇಳಿದೆ. ಕೇಳ್ಬೇಕೋ ಬೇಡ? ಕೇಳಲಿಲ್ಲ. ನನ್ನ ಮೇಲೆ ಬಾಣ ತಿರುಗಿಸ ಬುರುಡೆ ಬಾಣ ಬಿಡಕ್ ಶುರು ಮಾಡ್ದ. ಸಿದ್ದರಾಮಯ್ಯನ ಮೇಲೆ ಪತ್ರ ಬರೆದ್ಬಿಟ್ಟ ನನ್ನ ಮೇಲೆ, ಸೋನಿಯಾ ಗಾಂಧಿ ಅವರಿಗೆ. ಏನಂತ ಬರೆದ ಗೊತ್ತಾ? ಸಿದ್ದರಾಮಯ್ಯನಂತ ಭ್ರಷ್ಟ ಮುಖ್ಯಮಂತ್ರಿ, ಲಂಚ್ಕೋರ ಕರ್ನಾಟಕದ ಇತಿಹಾಸದಲ್ಲೇ ಬಂದಿರಲಿಲ್ಲ, ಅವ್ರನ್ನ ಕೂಡ್ಲೆ ಮುಖ್ಯಮಂತ್ರಿಯಿಂದ ತೆಗೆದಾಕಿ ಅಂತೇಳಿ ಸೋನಿಯಾ ಗಾಂಧಿ ಪತ್ರ ಬರೆದ. ನಾ ಏನ್ ಮಾಡ್ಬೇಕಪ್ಪ?
ನಾನೇನ್ ಮಾಡ್ಬೇಕು ಹೇಳ್ರಿ ನೀವೇ, ಏನ್ ಮಾಡ್ಬೇಕ್ರಿ, ಏನ್ ಮಾಡ್ಬೇಕಪ್ಪ? ನಾನೇನು ಓಡಿಸ್ತಿಲ್ಲ, ಮಾತಾಡೋದು ಬಿಟ್ಬಿಟ್ಟೆ ಅವನ ಜೊತೆ ಅಷ್ಟೇ, ಮಾತಾಡೋದು ಬಿಟ್ಬಿಟ್ಟೆ. ಇಷ್ಟೆಲ್ಲ ಆದ್ಮೇಲೆ ಮಾತಾಡ್ಬೇಕಾ? ಮಾತಾಡ್ಬೇಕಾಗಿತ್ತೇನ್ರಿ? ಮಾತಾಡ್ಬೇಕಾಗಿರ್ಲಿಲ್ಲ. ಆಯ್ತು, ಬಿಟ್ಬಿಟ್ಟು ಹೋದ. ನಮ್ದೇನ್ ತಕರಾರಿಲ್ಲ, ಯಾವ್ದೋ ಪಾರ್ಟಿಗೆ ಹೋದ, ಹೋಗ್ಲಿ ಅಪ್ಪ, ನಮ್ದೇನ್ ನನ್ ಕೈ ಕೆಳಗಡೆ ಇರ್ಬೇಕು, ನಾ ಹೇಳ್ದಾಗೆ ಕೇಳಬೇಕು ಅಂತಿಲ್ಲ. ಮತ್ತೆ ಯಾಕೆ ಸುಳ್ಳು ಹೇಳ್ತೀಯ ವಿಶ್ವನಾಥ್? ಸಿದ್ದರಾಮಯ್ಯನವ್ರು ಹಿಂಸೆ ತಾಳ್ಕೊಳ್ಳಾರ್ದೆ ಹೊಂಟೋದೆ ನಾನು ಅಂತ ಯಾಕೆ ಕೇಳ್ತೀಯಪ್ಪ? ನಾಲಿಗೆ ಒಂದಲ್ಲ, ಒಂದಿದೆಯಾ, ಎರಡಿದೆಯಾ? ಇವತ್ತು ಮಹಾದೇವ ಬದುಕಿಲ್ಲ, ಪಿರಿಯಾಪಟ್ಟಣದ ವೆಂಕಟೇಶ ಇದ್ದಾನೆ, ಡಾಕ್ಟರ್ ಎಸ್ ಸಿ ಮಹದೇವಪ್ಪ ಇದ್ದಾನೆ, ಕರೀರಿ ಅವ್ರನ್ನ, ಸಾಕ್ಷಿ ಹೇಳ್ಸೋಣ, ಸಾಕ್ಷಿ ಹೇಳ್ಸೋಣ. 2008ರಲ್ಲಿ ಇವರಿಗೆ ಟಿಕೆಟ್, 2009ರಲ್ಲಿ ಟಿಕೆಟ್, 2014ರಲ್ಲಿ ಟಿಕೆಟ್. ಇನ್ನೇನು ಸಹಾಯ ಮಾಡ್ಬೇಕಪ್ಪ ಇವ್ರಿಗೆ? ನನ್ನನ್ನು ಮುಖ್ಯಮಂತ್ರಿ ಮಾಡಿದ್ದು ಇವರಲ್ಲ, ಈ ರಾಜ್ಯದ ಜನತೆ ಮತ್ತು ನೀವು ನನ್ನನ್ನು ಮುಖ್ಯಮಂತ್ರಿ ಮಾಡಿದ್ದು.